ಎಸ್ ಎಂ ಕೃಷ್ಣ ಸೊಗಸುಗಾರ ರಾಜಕಾರಣಿ, ಅದ್ಭುತವಾದಂಥ ಆದರ್ಶ ರಾಜಕಾರಣಿ. ನನಗೂ ಕೃಷ್ಣರವರಿಗೂ ಸುಮಾರು ವರ್ಷಗಳ ಬಾಂಧವ್ಯ. ವಿದೇಶದಿಂದ ಬಂದ ತಕ್ಷಣ ಗುಬ್ಬಿ ವೀರಣ್ಣನವರ ಸಮಾರಂಭಕ್ಕೆ ಎಸ್ ಎನ್ ಕೃಷ್ಣರವರನ್ನ ಗಾಂಧಿನಗರಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭ. ಅಂದಿನಿಂದ ಇಂದು ಅವರು ಹಸ್ತಗತ ಆಗುವವರೆಗೂ ನನ್ನ ಅವರ ಅಭಿಮಾನ, ಪ್ರೀತಿ. ರಾಜಕಾರಣ ಬಹಳ ಗೌರವವಾಗಿ ರಾಜಕಾರಣ ಮಾಡಿದವರು. ರಾಜಕಾರಣ ಇದು ಒಂದು ಆದರ್ಶ ಅಂತ ತೋರಿಸಿದವರು. ಮಾತು ಮಾಣಿಕ್ಯ ಅಂತೇಳಿ ತಿಳಿದವರು. ಸ್ನೇಹಜೀವಿ, ಯಾವುದೇ ಜಾತಿಯ ಸೋಂಕಿಲ್ಲದೆ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾದವರು ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ರಾಜ್ಯ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಾಗ ನಾನು ಶಾಸನಸಭೆಯಲ್ಲಿ ಶಾಸಕ, ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳು. ಮೊದಲನೇ ಇವರು 62ಕ್ಕೆ ಶಾಸನಸಭೆಗೆ ಬರ್ತಾರೆ. ವಿದೇಶದಿಂದ ಬಂದ ತಕ್ಷಣ ಎಚ್ ಕೆ ವೀರಣ್ಣಗೌಡ ಒಬ್ಬ ದೊಡ್ಡ ಆದರ್ಶ ರಾಜಕಾರಣಿ, ಮದ್ದೂರಿನ ಆದರ್ಶ ರಾಜಕಾರಣಿ, ಅವರನ್ನು ಸೋಲಿಸಿ 62ನೇ ಇಸ್ವಿನಲ್ಲಿ ಮೊದಲು ಶಾಸನಸಭೆಗೆ ಬರ್ತಾರೆ. 67ಕ್ಕೆ ನಾನು ಶಾಸನಸಭೆಗೆ ಬರ್ತಾರೆ. ಅಂದು ನಮ್ಮ ಇವರ ಮಿಲನ. ಅದ್ಭುತವಾದ ಭಾಷಣಕಾರರು. ಇವತ್ತಿನ ಥರ ಭಾಷಣ ಅಲ್ಲ, ಬಹಳ ಭಾಷಣ ಮಾಡಿದ್ರು. ಎಲ್ಲರೂ ಒಪ್ತಕ್ಕಂಥದ್ದು. ನಾನು ಕ್ಯಾಸಂಬಳ್ಳಿ ಚೆಂಗಲ್ಲಾಯ ರೆಡ್ಡಿಯವರನ್ನು ನೋಡಿದ್ದೇನೆ, ಕೆಂಗಲ್ ಹನುಮಂತಯ್ಯನವ್ರನ್ನೂ ನೋಡಿದ್ದೇನೆ, ನಿಜಲಿಂಗಪ್ಪನವ್ರು ನೋಡಿದ್ದೇನೆ, ಬಿ ಡಿ ಜತ್ತಿಯವ್ರು ನೋಡಿದ್ದೇನೆ, ವೀರೇಂದ್ರ ಪಾಟೀಲ್ ಅಂತ ಆದರ್ಶ ಮುಖ್ಯಮಂತ್ರಿನೂ ನೋಡಿದ್ದೇನೆ, ಡಿ ದೇವರಾಜರ್ಸ್ ನೋಡಿದ್ದೇನೆ. ನಿರಂತರವಾಗಿ ಜೆ ಎಚ್ ಪಟೇಲ್ ಒಂದೇ ಸಮಕ್ಕೆ ನಾವೆಲ್ಲರೂ ಒಂದು ಅದ್ಭುತವಾದಂಥ ಆದರ್ಶಕ್ಕಾಗಿ. ರಾಜಕಾರಣ ಅಂದ್ರೆ ಆದರ್ಶ, ರಾಜಕಾರಣ ಅಂತಂದ್ರೆ ಒಂದು ಆದರ್ಶ ಅಂತ ತೋರಿಸಿದವರು ಎಸ್ ಎಂ ಕೃಷ್ಣ. ಇವತ್ತು ಆದರ್ಶಗಳು ಯಾವುವು ಉಳಿದಿಲ್ಲ. ಎಸ್ ಎಂ ಕೃಷ್ಣರವರ ನಿಧನ ನಾಡಿಗೆ, ದೇಶಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಭಗವಂತನು ಶಾಂತಿ ಕೊಡಲಿ. ನಮ್ಮನ್ನು ಅವರು ಅಗಲಿದ್ದಾರೆ. ಒಬ್ಬ ಒಳ್ಳೆಯ ಅದ್ಭುತವಾದಂಥ ಮಾತುಗಾರ ಮತ್ತು ಸುಂದರವಾದಂಥ ಉಡುಪುಗಳನ್ನು ಹಾಕಿದಂಥ ಅವರು ಎಸ್ ಎಂ ಕೃಷ್ಣ ಒಬ್ಬರೇ ಕರ್ನಾಟಕದಲ್ಲಿ. ಅತ್ಯಂತ ಗಾಂಭೀರ್ಯ ರಾಜಕಾರಣಿ. ಅವರ ಆತ್ಮಕ್ಕೆ ಶಾಂತಿಯಾಗಲಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.